ರೈತ ಮಹಾದೇವ. ಲೇ ಮಹಾದೇವ, ಈ ಊರ ಹಿಂದೆ ಇರೋ ನಿನ್ನ 5 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಬರೆದುಕೊಟ್ಟೆ. ಮಗನೇ, ನಿನಗೆ ಹಣವು ಸಿಗುವುದು, ಹಾಗೆ ನಿನ್ನ ಪ್ರಾಣ ನೋವಳಿಗೆ ಮಗ. ಅದನ್ನು ಬಿಟ್ಟು ಎದುರು ಮಾತಿಸುತ್ತೆ ಯಾಕೆ ಮಗನೇ? ನಿನ್ನ ಮೈಯಲ್ಲಿನ ರಕ್ತ ಹಿರಿ ಕುಡಿಯಬೇಕಾಗುತ್ತದೆ. ಏ ಶ್ರೀಮಂತ ಪೃಥ್ವಿರಾಜ್, ನೀನು ಬರೀ ನನ್ನ ರಕ್ತ ಕುಡಿಯುವುದಲ್ಲ, ನೀರಿನ ಮನೆಯಲ್ಲಿ ಕಟ್ಟಿರುವ ಹಗ್ಗದಿಂದ ನೇಣು ಹಾಕಿದ್ರು ಚಿಂತೆ ಇಲ್ಲ. ನನ್ನ ಹೊಲವನ್ನು ಮಾತ್ರ ನಿನ್ನ ಹೆಸರಿಗೆ ಬರೆದು ಕೊಡಲಾರೆ. ಬರಬಿಗಾರಿ ಮಹಾದೇವ, ನಿನ್ನ ಹೊಲ ನಮ್ಮ ಹೆಸರಿಗೆ ಬರೆದು ಕೊಡದಿದ್ದರೆ ನಿನ್ನನ್ನು ಸೊಟ್ಟು ಸಮಾಧಿ ಮಾಡುವುದು ಇದೇ ಮನೆಯಲ್ಲಿ. ಮಗನೇ, ತೋರ್ಸೊಪ್ಪಿನ ಶ್ರೀಮಂತ, ಈ ಭೂಮಿಯ ಮೇಲೆ ಹುಟ್ಟೋದು ಒಂದೇ ದಿನ, ಸಾಯೋದು ಒಂದೇ ದಿನ. ಸಾವಿಗೆ ಹೆದರಿ ಈ ರೈತ ಮಹಾದೇವ ಹೇಡಿಯಾಗಿ ಬದುಕಲಾರ. ಗಂಡು ಸಾಗಿ ಹೇಡಿ ಅಂತ ಬದುಕುವ ಬಂಡ ಸೂಳ ಮಗನ. ಈ ಊರ ಹಿಂದೆ ಇರೋ ನಿನ್ನ 5 ಎಕರೆ ಜಮೀನನ್ನ ನನ್ನ ಹೆಸರಿಗೆ ಬರೆದುಕೊಟ್ಟೆ. ಅದರಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ಟಿಸೆ. ಮಧ್ಯದ ದೊರೆ ಎನಿಸಿಕೊಂಡಿರುವ ವಿಜಯ ಮಲ್ಯನನ್ನೇ ಸೋಲಿಸುವಷ್ಟು ಶ್ರೀಮಂತನಾಗಬೇಕು ಈ ಪೃಥ್ವಿರಾಜ್. ಈ ಕಂತ್ರಿ ಶ್ರೀಮಂತ ತನ್ನ ಸ್ವಾರ್ಥಕ್ಕಾಗಿ ನಮ್ಮ ಆಸ್ತಿಯನ್ನು ಲಪ್ಪಿಸಲು ಹೊಂಚು ಹಾಕುತ್ತಿರುವನು. ಈ ಪಾಪಿ ನಮ್ಮಿಬ್ಬರನ್ನು ಕೊಂದು ಹಾಕಿದ್ರು ಚಿಂತೆ ಇಲ್ಲ, ಮಾಡಬೇಡ ಮಾಮ. ಲೇ ಸೊಕ್ಕಿನ ಮಗನೇ ಸತೈಷ, ಪೃಥ್ವಿರಾಜ್, ಕಬ್ಬಿನಿಂದ ಮಾತನಾಡುತ್ತಿರುವ ಈ ಬಡಬೇಕಾರಿಗಳನ್ನು ಮೈ ಚರ್ಮ ಸುಳಿಯುವಂತೆ ಹೊಡೆದು ಬಿಸಾಕೋ ಈ ಬಡಬಿಕಾರಿಗಳನ್ನು. ಏ ಕೊತ್ತಾಲ್, ಇನ್ನ ಕೈಯಲ್ಲಿ ಸಾಯಲು ನಾವೇನು ನೀನು ತುಳಿದಂತೆ ಹೇಡಿಗಳಲ್ಲ. ಈ ಸಮಯದಲ್ಲಿ ಗಂಡು ಹುಲಿಗಳ ಗಂಡ ನಿಮ್ಮಂತ ಬಂಡ ಪುಂಡರಮ್ಮಿಂದ ನನ್ನ ಮಾವ ಮೈಲಾರಿ ಬಂದರೆ ಮುಂದೆ ಚೆಂಡಾಡುವುದನ್ನು ತಡೆಯಲು ಆ ಸೂರ್ಯಚಂದ್ರನಿಂದಲೂ ಸಾಧ್ಯವಿಲ್ಲ. ಬಂಡ ಪುಂಡರ ಮೆಂಡ, ಸ್ವಚ್ಛನ ಮಗನೇ ಸತೈಷ, ಅಂದು ಒಂದು ದಿನ ನಿನ್ನ ಮೈ ಚರ್ಮ ಸುಲಿದ ಹಾಗೆ ಒತ್ತು ಬುದ್ಧಿ ಕಲಿಸಿದ್ರು ಮತ್ತೆ ಇಷ್ಟೊಂದು ಸ್ವಚ್ಛನಿಂದ ಮಾತನಾಡುವಿಯಾ ಕೆಟ್ಟ ಸೋಳ ಮಗನ. ಪೃಥ್ವಿರಾಜ್, ಈ ಕತ್ತೆ ನನ್ನ ಮಕ್ಕಳನ್ನು ಬಿಟ್ಟರೆ ಈ ನಮಗೆ ಅವಮಾನ. ತೆಗೆದುಕೊಳ್ಳಿ ಚಾಟಿಯನ್ನು, ಮೈ ಮೇಲೆ ವಸಂತ ಪ್ರೇರವು ಬಡೆದು ಸಾಯಿಸೋಯಿ ಅಡಿಸಿ ನನ್ನ ಮಕ್ಕಳನ್ನು. ಏ ಪೃಥ್ವಿರಾಜ್, ಈ ಸಮಯದಲ್ಲಿ ನನ್ನ ತಮ್ಮ ಮಗನೇ ಬಂದರೆ ನಿಮ್ಮನ್ನು ಅಡ್ಡಡ್ಡಾಗಿ ಕತ್ತರಿಸಿ ರಕ್ತ ಕುಡಿ ಬಿಡುತ್ತಾನೆ. ಎಚ್ಚರ ಮಗನೇ. ಹಾಗಿದ್ರೆ ಬರಲು ಹೇಳುವ ನಿನ್ನ ರಣ ಹೇಳಿ ತಮ್ಮ ಮೈಲಾರಿಯನ್ನ. ಲೇ ಮಾದೇವ, ನೀನು ಸಾಕಿರುವ ನಿನ್ನ ಹುಲಿಗಳನ್ನು ಅಡ್ಡಡ್ಡಾಗಿ ಕತ್ತರಿಸೋನು ಈ ಮೈಲಾರಿ. ಬರಲು ಹೇಳುವ ನಿನ್ನ ಚೋರನ ತಮ್ಮನನ್ನು. ಯಾರೋ ನೀವು ನಾಯಿ ನನ್ನ ಮಕ್ಕಳ? ಯಾರದು ನನ್ನ ಮನೆಗೆ ನುಗ್ಗಿ ಬಂದಿರುವ ಬೀಗಿ ಭಿಕಾರಿ ನಾಯಿಗಳು? ಹೇ ಪೃಥ್ವಿರಾಜ್, ನಿನ್ನಂತ ಬಂದ ಚಂದರಿಗೆ ಅನ್ನ ನೀಡುವ ಅನ್ನದಾತನ ಮಕ್ಕಳು ಮೈಲಾರಿ. ಲೇಖದೋಲ್, ನೀನು ಹೇಳಿದಂತೆ ನಾಯ ಮಕ್ಕಳು ನಾವಲ್ಲ, ನಾಯಿಗೆ ಹುಟ್ಟಿದ ನಿಮ್ಮಂತ ನಾಲೇಕರಿಗೆ ತಿನ್ನಲು ಹಣ್ಣು ಹಾಕುವ ದೇವರು ರೈ
ರೈತರ ಮಕ್ಕಳು ಈ ಜೋಗಿ ಈ ಮೈಲಾರೆ. ಏ ಜೋಗಿ, ಏ ಪರಭೂತಾಯಿ ನನ್ನ ಮಗನೇ ಮೈಲಾರೆ, ಮುಚ್ಚಲ ಬಾಯಿ ಪೃಥ್ವಿರಾಜ, ವಿನಾಕಾರಣ ನನ್ನ ಮಹದೇವ ಹಾಗೂ ನನ್ನ ಅಳಿಯ ಸತೀಶನನ್ನು ಕಟ್ಟಿ ಹೊಡೆಯಬೇಕಾದ ಅವರು ನಿನಗೆ ಮಾಡಿರುವ ಮೋಸವಾದರೂ ಏನಲೇ ನಾಳಾಕ ನನ್ನ ಮಗನೇ. ಬಾಯಿ ಬಿಟ್ಟು ಹೇಳಿದರೆ ಸರಿ, ರೋಡನ್ನು ಹಾರಿಸುವೆ. ಅಷ್ಟೇ ಅಲ್ಲ, ರೈತರ ಮೇಲೆ ಮಾಡುವ ನೀವು ಅನ್ಯಾಯ, ಬಡವರಿಗೆ ಮಾಡುವ ಮೋಸ, ಸ್ತ್ರೀಯರ ಮೇಲೆ ಮಾಡುವ ಅತ್ಯಾಚಾರ, ಜೀವಗಳನ್ನು ತೊಡೆಯಲು ಕಾಲು ಕದರೆ ಕಾಲ ಭೋರನಾಗಿ ನಿಂತಿರುವುದು ಈ ಜನ ಮೆಚ್ಚಿದ ಜೋಗೆ. ಅಷ್ಟೇ ಅಲ್ಲ, ನಿಮ್ಮಂತ ಭಂಡರ ರಕ್ತವನ್ನು ಸೀಳಲು ಆ ಪರಶುರಾಮನ ಕೊಡಲಿ ಕಟ್ಟಿರುವಳು ಈ ನಮ್ಮ ಭೂಮಿ ತಾಯಿ. ಅಂತದ್ರಲ್ಲಿ ನಮ್ಮ ಅಣ್ಣನನ್ನು ಕಟ್ಟಿ ಹೊಡೆಯಬೇಕಾದ್ರೆ ಕಾರಣ ಏನು ಹೇಳ್ರೆ ಕತ್ತನ ಮಕ್ಕಳ. ಇದೇ ಮೈಲಾರಿ, ಈ ಶ್ರೀಮಂತ ಹೇಳಿದ ಹಾಗೆ ಈ ಊರ ಹಿಂದೆ ಇರೋ ನಿನ್ನ 5 ಎಕರೆ ಜಮೀನನ್ನ ಈ ಪೃಥ್ವಿರಾಜನ ಹೆಸರಿಗೆ ಬರೆದು ಕೊಟ್ಟು ಬಿಡ. ಬೇಕಿದ್ರೆ ಕೇಳಿದಷ್ಟು ಹಣ ಬಿಸಾಕುತ್ತೇನೆ, ಅದರಲ್ಲಿ ಸಾವಯವ ಫ್ಯಾಕ್ಟರಿಯನ್ನು ಕಟ್ಟಿ ದೊಡ್ಡ ಶ್ರೀಮಂತನಾಗಬೇಕೆನ್ನುವುದೇ ಈ ಪೃಥ್ವಿರಾಜನ ಹಠ. ಏ ಮುಚ್ಚು ಬಾಯಿ, ಪರಿಜ್ಞಾನ ಇಲ್ಲದ ಪೃಥ್ವಿರಾಜ, ಈ ಅನ್ನ ನೀಡುವ ಈ ಭೂಮಿ ತಾಯಿಯನ್ನು ನಿನ್ನಂತ ವ್ಯಾಘ್ರನಿಗೆ ಮಾಡಲು ಆ ಸೂರ್ಯ ಚಂದ್ರ ಬಂದರೂ ಸಾಧ್ಯವಿಲ್ಲ. ಮಹಿಳರೇ, ಅನ್ನ ನೀಡುವ ರೈತರಿಗೆಲ್ಲ ಈ ಭೂಮಾತೆ ತಾಯಿ, ರೈತರೆಲ್ಲ ಈ ಮಾತೆಯ ಚೊಚ್ಚಲ ಮಕ್ಕಳು ಅಂತ ತಾಯಿಗೆ ಹಣಕ್ಕೆ ಬೆಲೆ ಕೊಟ್ಟಿದ್ರೆ ಈ ಪೃಥ್ವಿರಾಜನ ಹೊಂಡವನ್ನು ಈ ಮಚ್ಚಿನಿಂದ ಚೆಂಡಾಡುತ್ತೇನೆ, ಸ್ವಲ್ಪ ತಾಳು. ನನ್ನ ಮಗನೇ ಜೋಗೆ, ಶ್ರೀಮಂತ ಹಾಗೂ ಈ ರೈತರ ನಡುವೆ ನಡೆಯುತ್ತಿರುವ ಕದನದ ಮಧ್ಯೆ ನೀನು ಭಾಗಿಯಾಗಿ ನಮ್ಮ ಕೈಯಲ್ಲಿ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಡ. ಲೇ ಜೋಗಿ, ಎಷ್ಟೋ ರಾಜಕಾರಣಿಗಳನ್ನು ರೌಡಿಗಳನ್ನು ಕೊಂದಿರುವ ಧೀರ ನೀನು. ನಿನ್ನ ಊರಪ್ಪ ಈ ನಮ್ಮ ಹುಡುಗರ ಮುಂದೆ ಬೇಡ. I make a look innocent, but I put you a very big trouble. You don't know we are. ಲೇಟ್ ಆಡ ನನ್ನ ಮಗನೇ, ಅವಾಜ್ ಮಾಡಬೇಡ. ಮಾಡಿದ್ದೆ ಆದರೆ ನಿಮ್ಮನ್ನು ಸೃಷ್ಟಿಸಿದ ಪರಮಾತ್ಮನಿಂದಲೂ ತಡೆಯಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನಿಮ್ಮಂತ ಭಂಡ ಶ್ರೀಮಂತರ ರುಂಡ ಚಂದಾರರು ಈ ಕೊಡಲು ಕಟ್ಟಿರುವಳು ಈ ನಮ್ಮ ಭೂಮಿ ತಾಯಿ. ಲೇ ಪೃಥ್ವಿರಾಜ, ನಮ್ಮ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ಟಿ ರಾಜನಾಗಿ ಮೆರೆಯಬೇಕು ಕೊಂಡಿರುವ ನಿನ್ನ ಕನಸು ನನಸಾಗಿಸಬೇಕಾದ್ರೆ ನಿನ್ನನ್ನು ಹುಟ್ಟಿದ ನಿಮ್ಮ ಅಪ್ಪ ಬಂದರೂ ಸಾಧ್ಯವಿಲ್ಲ. ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ನನ್ನನಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿದರೆ ಸರಿ, ಹಾರಿಸುವೆ. ಲೇ ಮೈಲಾರೇ, ನನ್ನನ್ನು ಆಲಿಸಲು ನಿನ್ನಿಂದ ಅಷ್ಟೇ ಅಲ್ಲ, ಆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಇದೊಂದು ಸಾರಿ ಜೀವದಾನ ಮಾಡಿ ಕಳಿಸಿ ಈ ಪದ ಭಿಕಾರಿ ನನ್ನ ಮಕ್ಕಳನ್ನು. ಪೃಥ್ವಿರಾಜ್, ರೈತರ ಮೇಲೆ ನಡೆಸುವ ನಿಮ್ಮ ದಬ್ಬಾಳಿಕೆಯನ್ನು ಅಂತ್ಯ ಮಾಡುವುದೇ ಈ ಮೈಲಾರಿಯ ಕೆಲಸ. ಪೃಥ್ವಿರಾಜ್ ಕೋತ್ವಾಲ್ ಮೈಲಾರಿ ಹೇಳಿದ ಮಾತಿಗೆ ಕಟ್ಟಿರುವಾಗ ನೀವು ಬಿಚ್ಚದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮಿಬ್ಬರ ರುಂಡ ಅಗಸಿವಾಗಲಿಗೆ ನೇತಾಡ್ತಿತ್ತು. ಎಚ್ಚರ. ಹೇ ಮಹಾದೇವ, ಇಂದಿಲ್ಲ ನಾಳೆಯಾದರೂ ಇದೇ ಈ ದೇವಿನ ಹೊಲದಲ್ಲಿಯೇ ಸಾರಾಯಿ ಫ್ಯಾಕ್ಟರಿ ಕಟ್ಟದೆ ಹೋದರೆ ನನ್ನ ಹೆಸರು ಶ್ರೀಮಂತ ಸಿಂಹ ಪೃಥ್ವಿರಾಜನೇ ಅಲ್ಲ. ಪರಿಜ್ಞಾನ ಇಲ್ಲದ ಪೃಥ್ವಿರಾಜ, ಕೋಪವಲ್ಲ. ಇನ್ನೊಂದು ಸಾರಿ ನಮ್ಮ ಹೊಲದ ಕಡೆಗೆ ನಿಮ್ಮ ಕರಿ ನೆರವು ಹಾಕಿದ್ದೆ ಆದರೆ ನಿಮ್ಮಿಬ್ಬರನ್ನು ರಂಡ ಕಡೆದು ನಮ್ಮ ಹೊಲದಲ್ಲಿಯೇ ನಿಮ್ಮ ಮಸಣವನ್ನು ಕಟ್ಟಿ ನಮ್ಮ ಅಣ್ಣನಂತ ರೈತರ ಹೊರತು ಚಪ್ಪಲಿಯ ಹಾರವನ್ನು ಹಾಕಿ ನಿಮ್ಮ ನೇಣಿಯನ್ನು ಮಾಡಿಸಿದ್ದರೆ ನನ್ನ ಹೆಸರೇ ಮೈಲಾರಿಯೇ ಅಲ್ಲ.
ನಿಮ್ಮಂತ ನರಹಾಂತಕರನ್ನು ನರಕಕ್ಕೆ ಸೇರಿಸಿದಂತೆ ಈ ಜೋಗಿಯನ್ನು ಸೃಷ್ಟಿಸಿ ಕಳಿಸಿದ್ದಾನೆ ಆ ಭಗವಂತ. ಏ ಮಹಿಳಾರಿ ಮಹಾಜನ ಹೊಲದಲ್ಲಿ ಕೆಟ್ಟಿದೆ ನಿಜವಾದರೆ ಎಷ್ಟು ಬಂಡಪುಂಡ ರುಂಡವನ್ನು ಚಂದಾಡಿದ ಈ ಮಚ್ಚಿನಿಂದ ನಿನ್ನೆಬ್ಬರ ರುಂಡವನ್ನು ಚಂದಾಡಿ ಬಿಡುತ್ತಾನೆ ಮಕ್ಕಳ. ಏ ಜೋಗಿ, ರೌಡಿಗಳು ರಾಜಕಾರಣಿಗಳು ಹಿಡಿದಿರುತ್ತಾರೆ ಈ ನಿನ್ನ ಹೆಸರು. ಈ ಪೃಥ್ವಿರಾಜ್ ಕೋತವಾಲನಿಗೆ ನೀನೇನಾದ್ರೂ ಎದುರಾಗಿ ನಿಂತ್ರೆ ನಿಲ್ಲಿಸುವೆಯೋ ಈ ನಿನ್ನ ಜೀವದ ಉಸಿರು. ಏ ಕಾಂಡ ನನ್ನ ಮಗನೇ, ವಾದ ಮಾಡಬೇಡ. ಈ ಜೋಗಿ ಉಸಿರು ನಿಲ್ಲಿಸಲು ಬಂದಿರಲ್ಲ ಬೋಳಿಯ ಮಗನೇ. ಈ ಜೋಗಿ ಹುಟ್ಟಿದು ಅನ್ಯಾಯವನ್ನು ಹೊಡೆದು ಹಾಕಲು, ಭ್ರಷ್ಟಾಚಾರವನ್ನು ಹೊಟ್ಟು ಹಾಕಲು. ಜೋಗಿ ರೈತರಿಗೆ ಬಡವರಿಗೆ ಕೀಳಾಗಿ ಕಾಣುವ, ಶ್ರೀಮಂತರಿಗೆ ಹೊತ್ತು ಬುದ್ಧಿ ಹೇಳುವ ಬಹದ್ದೂರು ಹುಲಿಯಪ್ಪ ನೀನು. ನಿನ್ನಂತ ಬಹದ್ದೂರನ್ನು ಹೆತ್ತ ತಂದೆ ತಾಯಿ ನಿಜವಾಗಲು ಪುಣ್ಯವಂತರಪ್ಪ, ಪುಣ್ಯವಂತರು. ಅಲ್ಲ, ಸತ್ತ ಹೋದಿರೋ ನನ್ನ ಹೆತ್ತವರ ವಿಷಯ ಎತ್ತಿ ನನ್ನ ಹೃದಯ ಚೂರ ಆಗಿ ಹೋಯ್ತಣ, ನನ್ನ ಹೃದಯ ಚೂರ ಆಗಿ ಹೋಯ್ತು. ಈ ಪಾಪದ ಪಿಂಡವನ್ನು ಎತ್ತಿ ಕೆಪ್ಪೆಯಲ್ಲಿ ಬಿಸಾಕಿ ನನ್ನ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದರು ನನ್ನ ಮಾತಾಪಿತರು. ಅಂದಿನಿಂದ ನಾನು ಬೀದಿಯಲ್ಲಿ ಬದುಕಿದೆ. ನಾನು ಒಬ್ಬ ಮಹಿಳರೇ, ನಾಯೊಬ್ಬರು ರೈತರನ್ನು ಕಾಪಾಡೋ ಹುಲಿಯಾಗಿ ಹೋರಾಡನೆ ಎಂದು ನನಗೆ ವಚನ ಕೊಡು. ಜೋಗಿ, ಈ ಜಗತ್ತಿಗೆ ಅನ್ನ ನೀಡುವ ಅನ್ನದಾತನ ಮಕ್ಕಳು ನಾವು. ಈ ಜಗತ್ತಿಗೆ ಅನ್ನ ನೀಡುವ ರೈತರಿಗೆ ಸಹಾಯ ಮಾಡಿ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡುತ್ತೇನೆಂದು ಸದಾ ಸಿದ್ಧನಾಗಿರುವೆನೆಂದು ನಿನಗೆ ವಚನ ಕೊಡುವೆ. ಜೋಗಿ, ನೀವಿಬ್ಬರು ಈ ಸಮಾಜವನ್ನು ಸುಧಾರಿಸುವ ಹುಲಿಗಳಪ್ಪ. ಮಾಮ, ನಿಮ್ಮಂತ ಹುಲಿಗಳ ಗರ್ಜನೆಗೆ ಇಂಥ ನಾಯಿಗಳು ದುಕ್ಕು ತಪ್ಪಿ ಓಡಬೇಕು. ಏ ಕಳ್ಳ ನನ್ನ ಮಗನೇ ಸತೀಶ, ಜೋಗಿ ಒಬ್ಬ ಕೊಲೆಗಾರ, ಮೋಸಗಾರ. ಇಂದಿಲ್ಲ ನಾಳೆ ಅವನು ಜೈಲಿನಲ್ಲಿ ಕಂಬಿ ಅನಿಸಲೇಬೇಕು. ಆ ಜೈಲಿನ ಕಂಬಿಗಳನ್ನು ಮುರಿದು ರೈತರನ್ನು ಕಾಪಾಡಲು ಸಿಂಧೂರು ಲಕ್ಷ್ಮಣ ಅವತಾರದಲ್ಲಿ ಬಂದೇ ಬರುತ್ತಾರೆ ಈ ಹಠ ತೊಟ್ಟ ಹುಲಿಗಳು. ಹುಲಿಗಳು ಭಿಕಾರಿ ನನ್ನ ಮಕ್ಕಳ, ಮರ್ಯಾದೆಯಿಂದ ಈ ನನ್ನ ಮನೆಯಿಂದ ಹೊರದಾಟುತ್ತಿರೋ ಇಲ್ಲ. ಚಪ್ಪಲಿ ಚಪ್ಪಲಿ ತಗೊಂಡು ಹೊಡಿಬೇಕು. ಕೊಪ್ಪಿದ ಕೊಂದಿ ಪೃಥ್ವಿರಾಜ, ಇದೊಂದು ಸಾರಿ ನಿನಗೆ ಜೀವ ಸಮೇತ ಬಿಡುತ್ತಿದ್ದೆವು. ಇಲ್ಲದಿದ್ದರೆ ನಿನ್ನ ಜೀವಂತ ಸಮಾಧಿಯನ್ನು ಇಲ್ಲೇ ಮಾಡಿ ನನ್ನನ್ನು ಮೆರವಣಿಗೆ ಮಾಡಿ ಕೊಂಡು ಹೋಗುತ್ತಿದ್ದವನೇ ಕತ್ತ ನನ್ನ ಮಕ್ಕಳ. ಪೃಥ್ವಿರಾಜ್, ರೈತರ ಮೇಲೆ ನಿಮ್ಮ ದಬ್ಬಾಳಿಕೆಯನ್ನು ನಡೆಸಿ ನನ್ನ ಕೈಲಿ ಬಸವಣ ಕಾಣಬೇಡಿ. ರೈತರ ಮೇಲೆ ಆಗುವ ಅನ್ಯಾಯವನ್ನು ತೊಳೆದು ನೆರೆಯವರ ಮೇಲೆ ಆಗುವ ಅತ್ಯಾಚಾರವನ್ನು ಕಾಪಾಡಬೇಕೆಂಬುದೇ ಈ ಜೋಗಿಯ ಹಠ. ರೈತ ಬದುಕಲೇಬೇಕು, ಮಹಿಳೆಯರಿಗೆ ರಕ್ಷಣೆ ಸಿಗಲೇಬೇಕು. ಒಂದು ವೇಳೆ ಇವರಿಗೆ ಬರೀ ನಿಮ್ಮ ಗಾಳಿ ತಾಕಿದ್ರು ಕೂಡ ಮತ್ತೆ ಬರಿಸಿದ ಹಾಗೆ ಬಂದೇ ಬರ್ತಾನೆ ಈ ಜೋಗಿ. ಏ ಜಾಂಡ, ನೀವಿಬ್ಬರು ನನಗೆ ಮಕ್ಕಳಿದಂತೆ. बाप होता है, बेटा बेटा होता है. बाप से टकराएगा तो इतिहास इतिहास मिटा दूंगा साले. ಇಂದಿಲ್ಲ ನಾಳೆ ನಿಮ್ಮ ಹೊಲ ನಮ್ಮ ಹೆಸರಿಗೆ ಮಾಡಿಕೊಳ್ಳದೆ ಆದರೆ ನಾವು ಗಂಡು ಹುಲಿಗಳಲ್ಲಿ
ಪೃಥ್ವಿರಾಜ್, ನಾನು ದುಬೈಗೆ ಹೋಗಿ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಇದೆ, ಅದನ್ನು ಮುಗಿಸಿಕೊಂಡು ಬರುತ್ತೇನೆ. ಹಾ, ನಾನೇನು ಬರ್ತೇನೆ. ಗುಡ್ ಬಾಯ್. ಹಾ, ಓಕೆ, ಹೋಗಿ ಬಾ. ಹೆತ್ತ ತಾಯಿಯ ಸಮಾನಿರುವ ನನ್ನ ಆಸ್ತಿಗೆಯನ್ನು ಬಲತ್ಕರಿಸಲ್ಪಟ್ಟಿದ್ದಲ್ಲದೆ ಆ ನರ ಹಂತಕ ಕೋಟೋಲ್ಲೊಂದಿಗೆ ಸೇರಿ ನನ್ನ ಆಸ್ತಿಗೆ ಕಣ್ಣ ಹಾಕಿರುವೆಯ ಖದೀಮ ನನ್ನ ಮಗನೇ. ಈ ಮಾಡುವ ಮೋಸಕ್ಕೆ ಈ ಮೈಲಾರಿಯ ಸೇಡಿನ ಬಲೆ ಹೆಣೆದು ನಿಮ್ಮಿಬ್ಬರ ರುಂಡವನ್ನು ಚೆಂಡಾಡದೆ ಹೋದರೆ ನನ್ನ ಹೆಸರು ಮೈಲಾರಿಯೇ ಅಲ್ಲ. ನಿಮ್ಮ ಮೇಲೆ ಹರಿಸುವೆ ರಂಗದ ಹೊಳೆ, ಬಿಳಿಸುವೆ ಬೆಂಕಿಯ ಮಳೆ. ಏನ ಮಲ್ಲಿ ದಿನ ಮೊಸರು ಕಡೆಗೆ ಕುಡಿದು ಬಗಲ ಹಿಡ್ಕೊ ಹಂಗ ಮೊಸರು ಮಾಡ್ತಿದ್ವಿ. ಇವತ್ತ್ಯಾಕ ಬಡಿ ಹಿಡ್ಕೊಂಡ್ ಬಂದಿಯಲ್ಲ, ಹಿಡ್ಕೊಂಡಿ ಏನ್ ಮಾಡ್ತಾನೆ ನಿಮ್ಮಂತ ಪಂಚಾಯತಿ ಅಧ್ಯಕ್ಷರು ಅಂತಲ್ಲ, ಅವನು ನಮಗ ದನ ದೊಡ್ಡಿ ಕಟ್ಟಿಸಿ ಕೊಡ್ತೀನಿ ಅಂತ ಇನ್ನೂವರೆಗೆ ಆದ್ರೂ 10,000 ಇಸ್ಕೊಂಡವ್ರು ದನ ದೊಡ್ಡಿನೇ ಇಲ್ಲ ದೊಡ್ಡಿನೇ ಇಲ್ಲ. ಏನು ಅಂದ್ರೆ ಮೊಳಕಾಲ ಮುರ್ಯಾಗ ಹೊಂಟಿಯಲ್ಲ ಮತ್ತ ಯಾರು ಹೋಗಿ ಮಾಡಿ ಕೊಡ್ತೀನಿ ಅಂತ 10,000 ಇಸ್ಕೊಂಡವ್ರು ಇನ್ನೂ ಮಾಡಿ ಕೊಟ್ಟಿಲ್ಲಪ್ಪ. ಅದಕ್ಕೆ ನೋಡು ಮಲ್ಲಿ, ನೀನು ಕೊಟ್ಟರು ದುಡ್ಡು 10,000 ರೂಪಾಯಿ ಆಯ್ತಲ್ಲ, ನಮ್ಮ ರಂಗೇಗೌಡ ಕೈಯಾಗ ಮುಡ್ಸೀನಿ. ಇನ್ನು ಸ್ವಲ್ಪ ದಿನದಾಗ ಅವ್ರ ಮುಖ್ಯಮಂತ್ರಿ ಅಕ್ಕಾರ ಏನು ಬೇಕು ಕೇಳಿ ಮಾಡಿಸ್ಕೊಡ್ತೀನಿ. ನೀ ಏನೋ ಮಾಡಿಸ್ಕೊಡ್ತೇಪ್ಪ. ಅವ ಎಲ್ಲ ಈಗ ಅಲ್ಲಿಗೆ ಬಡವ್ರದ್ದು ಮನಿ ಹೊಲ ಎಲ್ಲ ತನ್ನ ಹೆಸರಿಗೆ ಬಸ್ಕೊಂಡ್ಬಿಟ್ಟಾನ ಈಗ. ನೋಡು ಮಲ್ಲಿ ಒಟ್ಟೇನೆ ಐತಿ, ನಿನಗೆ ಏನು ಬೇಕು ಅದನ್ನ ಚಿಂತೆ ಬಿಡ, ಏನು ಬೇಕು ಅದನ್ನ ಮಾಡಿಸ್ಕೊಡ್ತೀನಿ. ನೀ ಮಾಡಿಸ್ಕೊಡ್ದು ಬ್ಯಾಡ. ಈಗ ನನ್ನ ಕತ್ತಿ ಏನ ಕೇಳ್ತಿ ಬಿಡು ಮಾರ, ಏನಂದ ದೊಡ್ಡದಾಗ್ಬಿಟ್ಟು ಅಂತದೇನಾಗೈತಿ ಬಾಯಿ ಬಿಟ್ಟು ಹೋಗ್ಬಾರ್ದು. ಏನಾಗೈತೆ ಅಂತ ಕೇಳ್ತಿಲ್ಲ. ಮನಿ ಮುಂದೆ ಎಮ್ಮಿ ಕಟ್ಟಿದ್ದೆ, ಈಗ ಅದನ್ನ ಯಾರ ಕಳ್ದೆ ಮಾಡ್ಕೊಂಡು ಹೋಗ್ಬಿಟ್ಟಾರ. ನಿನ್ನ ಎಮ್ಮಿ ಕಳು ಮಾಡ್ಕೊಂಡು ಹೋಗ್ಯಾರ. ಹಂಗಾದ್ರ ನಿನ್ನ ಎಮ್ಮಿ ಕಳು ಮಾಡಿದ್ರೆ ಅದ್ ಎಂತ ಧೈರ್ಯವಾಗಿರ್ಬೇಕು ಅಂತೀನಿ. ಅಲ್ಲ ಮಲ್ಲಿ, ನನ್ಗೊಂದು ಡೌಟ್, ಏನು ನೀನ್ ಎಮ್ಮಿ ಗಟ್ಟು ಕೋಣ ಹಿಂದೆ ಯಾಕೆ ಹೋಗಿರ್ಬಾರ್ದು ಅಂತೀನಿ. ಎಲ್ಲಿ ಕಾಣೋದಿಂದ ಹೋಗಂದಿವ ಮರ. ಈಗೆಲ್ಲ ಜಾಮೋಗ ಕಾಣೋಗೆಲ್ಲ ಬಿಟ್ಟಿರ್ತಾರ ನೋಡು. ಕಾಣವನ್ನೆಲ್ಲ ಕರ್ದಾರಿಗೆ ದೊಡ್ಡದೆಲ್ಲ ಕರ್ದಿ ಬರೀ ಸಣ್ಣ ಸಣ್ಣ ಉಳ್ಯವ. ಅವೆಲ್ಲ ನನ್ನ ಎಮ್ಮಿಗೆ ನಡೆಯಂಗಿಲ್ಲ, ಬಗೆ ಹೌದು ಇಲ್ಲ. ಅಲ್ಲ ಮಲ್ಲಿ, ಅಂದ್ರು ನಿನ್ ಎಮ್ಮಿ ಹಕ್ಕಿಗ ಸಾನಿಲ್ ಬಿಡು. ಗಟ್ಟಿ ಮುಟ್ಟಿದ್ರ ಮಾತ್ರ ಕೋಣ ಸಲಿಗೆ ಮಾಡದೈತೆ ಅಂದಂಗ ಆತ. ಕೇಳತ್ತೇನ ನನ್ನ ಎಮ್ಮಿ ಅವನು 420 ಇದ್ದಂಗ ಇತ್ತು. ಅದಂತಿಲ್ಲ ಮತ್ತ ನೀನು ಹಂಗ ಕಾಣ್ತಿಲ್ಲ 420ನ. ನಾನು 420 ಇಲ್ಲ, ನನ್ನ ಎಮ್ಮಿ 420. ಯಾಕೆ ಹೇಳ ನೀನು ಹಂಗೈತೆ, ಅದಕ್ಕೆ ನಿನ್ನ ಎಮ್ಮೆನು ಬಟ್ಟಲ್ ಕೋಣ ಹಿಂದ ಹೋಗೈತೆ ಅನ್ನೋದು. ನಾನು ಯಾವ ಕಾಲದಿಂದ ಹೋಗ್ಲಿ, ನಾನು ಯಾವ ಒಂದು ಹುಡುಗ ನೋಡ್ಬೇಕಂತೇಳಿ ಬಂದಿದ್ದೆ. ಅದಕ್ಕೆ ನನ್ನ ಜೊತೆ ಎಮ್ಮಿ ಹುಡ್ಕಾಕಂತೇಳಿ ಇದ ಗೆಟಪ್ ಹಾಕೊಂಡಿಲ್ಲ ಬಂದ. ನಡಿಲ್ಲ ಮತ್ತೆ ಹೋಗುನು, ಎಲ್ಲಿಗೆ ಹೋಗುದು? ಹೋಗು ನೋಡಿ, ಹಳ್ಳ ಕೊಳ್ಳ ಎಲ್ಲ ತಿರುಗಾಡಿ ಎಮ್ಮಿ ಸುಮ್ಮನೆ ಮುಗಿದ ಮತ್ತ ಇನ್ನೊಬ್ಬ ಜೊಕ್ಕ ನಿನ್ ಕಡೆಗೆ ಮುರು ಬಿಟ್ಟ ಕಣ್ಣಾಕ ಹಾಕತ್ತೇನಿ. ಹಂಗಲ್ಲ ತಪ್ಪು ಬಂಗಾರ ನಿನ್ ಎಮ್ಮಿ ಹುಡುಕಡಾಕ ಹೋಗು ನಡಿ ಅಂದೆ. ಓ ಹಿಂಗಂದೆ. ನಾನು ನಿನ್ ಜೊತೆ ಎಮ್ಮಿ ಹುಡ್ಕಾಕ ಬರ್ತೀಯ? ಬರ್ತೀನಿ. ಈಗ ಬೇಡ, ಈ ಕಡೆ ನಮ್ಮ ಮಾವ ಹೋಗ್ಯಾನ, ನೀನ್ ನಾಳೆಯಿಂದ ಬರೋ. ಯಾವ ನಿನ್ ದೇವರ್ಸಿ ಮಾವ? ನಮ್ಮ ಅಪ್ಪನ ಮಗ ತಮ್ಮನ ಮಗ. ಅದಕ್ಕೆ ನೀ ಬರಾಕ ಹೋಗಿ ಇವತ್ತ ನಾಳೆಯಿಂದ ಬರೋ. ನೋಡ ಮಲ್ಲಿ, ಆ ನಿಮ್ ತಮ್ಮನಲ್ಲ ಅವ, ಎಲ್ಲಿ ಬೇಕಾ ಸಾಕ್ತಲ್ಲ ಹೋಗಬೇಕವ. ನಾ ಇಬ್ರು ಹೋಗಿ ಹಳ್ಳ ಕೊಳ್ಳ ತಿರುಗಾಡಿ ಅದ್ರೊಳಗೆ ಬಿದ್ದು ಕ್ಯಾಸಿ ಬಂದ್ಬಿಡ್ ನಡಿ. ಮತ್ತೆ ತಡ ನಡಿ ನಡಿ ಮತ್ತೆ ಹೋಗ್ಬಿಡುನು.
ಮೈಲಾರಿ ಹೊಲಕ್ಕೆ ಹೋದವನು ಊಟ ಮಾಡಿಕೊಂಡು ಹೋಗಿರೋನು ಇಲ್ಲ ಹಾಗೆ ಹೋಗಿರೋನು? ಇಲ್ಲ ರೀ, ನಾನು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದೆ. ಇಲ್ಲ ಅದಕ್ಕೆ ಆಮೇಲೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿದವನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ರೀ. ಮತ್ತೆ ಯಾರ ಜೊತೆ ಯಾರು ಜಗಳ ಮಾಡ್ತಾ ಇದ್ದಾನೋ ಏನೋ, ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಹುಚ್ಚಿ, ರೈತನ ಮಗಳಾಗಿ ಜನಿಸಿ ರೈತನ ಮಡದಿಯಾಗಿ ಬಂದು ನೀನು ಭಯಪಡುವುದೇ? ಲಕ್ಷ್ಮಿ, ನನ್ನ ತಮ್ಮ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ವೀರ ಪರಾಕ್ರಮಿ ಅವನು. ನನ್ನ ಮೈದುನ ವೀರ ಪರಾಕ್ರಮಿ ಅನ್ನೋದು ನನಗೂ ಗೊತ್ತು ರೀ. ಆದ್ರೆ ಈಗ ಕಾಲ ತುಂಬಾ ಕೆಟ್ಟು ಹೋಗಿದೆ ಸ್ವಾಮಿ. ಅತ್ತಿಗೆ, ಈ ನಿನ್ನ ಮೈದನ ಕಾಲು ಕೆದರಿ ಜಗಳ ಮಾಡುವನಲ್ಲಮ್ಮ, ರೈತರಿಗೆ ಅನ್ಯಾಯ ಮಾಡುವವರ ರಕ್ತ ಹರಿಸುವನಮ್ಮ ಈ ನಿನ್ನ ಮೈದುನ. ಮೈದುನ, ನೀನಾಡುವ ಮಾತು ಸತ್ಯ ಅಪ್ಪ. ಆದ್ರೆ ನಮ್ಮಂತ ರೈತರ ಕಷ್ಟವನ್ನ ಅರ್ಥ ಮಾಡಿಕೊಳ್ಳೋರು ಯಾರು ಇಲ್ಲ ಈ ಸಮಾಜದಲ್ಲಿ. ನಮ್ಮಂತ ರೈತರ ಸಂಕಟ ಅರ್ಥ ಮಾಡಿಕೊಳ್ಳುವ ಕಾಲ ಎಂದೋ ಸತ್ತು ಹೋಗಿದೆ ಅತ್ತಿಗೆ. ಅಕ್ಕ ಮೈದನಿಬ್ಬರು ಯಾವುದೋ ಒಂದು ವಿಷಯದ ಭಾಗಿಯಾಗಿರೋಲ್ಲ. ಸತೀಶ, ಈ ನಿನ್ನ ಅಕ್ಕನಿಗೆ 4 ದಿನದಿಂದ ಏನೂ ಕೆಲಸ ಇಲ್ಲ. ಅದಕ್ಕೆ ಈ ದೇಶದ ವಿಚಾರವನ್ನ ತನ್ನ ಮೈದನೊಂದಿಗೆ ಚರ್ಚಿಸುತ್ತಿದ್ದಾಳೆ ನಿಮ್ಮ ಅಕ್ಕ. ಏನಮ್ಮ ಇಂದಿರಾ ಗಾಂಧಿ 4 ಅಕ್ಷರ ಕಲಿಯದಿದ್ದರೂ ಇಡೀ ಜಗತ್ತಿನ ವಿಷಯ ಬಂಡವಾಳದೆಯ? ಅಲ್ಲೋ, ಹೆಬ್ಬಟ್ಟು ಸೈ ಮಾಡೋಳು ನಾನು. ಈ ದೇಶದ ಬಗ್ಗೆ ನನಗೆ ವಿಚಾರಿಸೋ ಶಕ್ತಿ ಎಲ್ಲಿದೆ ನೀನೇ ಹೇಳು. ನಿಮ್ಮ ಮಾವನವರು ನಿನ್ನ ರೇಗಿಸ್ತಾ ಇದ್ದಾರೆ ಅಷ್ಟೇ. ಅತ್ತಿಗೆ, ಹೆಬ್ಬಟ್ಟು ಸಹಿ ಮಾಡುವವರಷ್ಟು ತಿಳಿದುಕೊಳ್ಳುವಷ್ಟು ಜ್ಞಾನ ಇಲ್ಲ ಎಂದು ಹೇಳಬೇಡಮ್ಮ. ನಮ್ಮ ನಾಡಿನ ಎಷ್ಟೋ ಮಹಿಳೆಯರು ಹೆಬ್ಬಟ್ಟು ಮಾಡುವವರು ಇತಿಹಾಸದ ಪುಟದಲ್ಲಿ ಅಚ್ಚಾಗಿ ಉಳಿದಿರುವವರಮ್ಮ. ಹಾ ಮೈಲಾರಿ, ಬೆಳಗ್ಗೆಯಿಂದ ತುಂಬಾ ಹಸಿದುಕೊಂಡಿರುವೇನು. ಸತೀಶನನ್ನು ಒಳಗಡೆ ಕರೆದುಕೊಂಡು ಊಟ ಮಾಡುವುದು ನಡೆ. ರೀ, ಊಟನ ಆಮೇಲೆ ಮಾಡಿದ್ರಂತೆ. ಇವತ್ತು ನೂಲು ಹುಣ್ಣಿಮೆ. ಅಣ್ಣ ತಂಗಿಯರು ಬಂದ 100 ಕಾಲ ಸುಖವಾಗಿ ಮಾಡಿ ಅಂತ ಆ ದೇವರಲ್ಲಿ ಪೂಜೆ ಮಾಡಿ ನಮ್ಮ ತಮ್ಮನಿಗೆ ರಾಖಿ ಕಟ್ತೀನಿ. ಆಮೇಲೆ ಎಲ್ಲರಿಗೂ ಒಟ್ಟಿಗೆ ಊಟ ಮಾಡೋಣ, ಆಯ್ತಾ? ಸತೀಶ, ಬಾರಪ್ಪ, ನಿಮ್ಮಕ್ಕ ರಾಖಿ ಕಟ್ಟುತ್ತಾಳೆ, ಕುಳಿತುಕೋ. ನಡೆಯಿರಿ, ಎಲ್ಲರ ಒಟ್ಟಿಗೆ ಊಟ ಮಾಡೋಣ.
ಒಂದೇ ಒಂದೇ ಶುಭ